ಕಾಸ್ಟ್ ನೋಡ್ತೀನಿ ಕಂಪೇರಿಂಗ್ ಟು ವುಡ್ ಅಂಡ್ ಅಲ್ಯೂಮಿನಿಯಂ. ಕೆಲವೊಂದು ಕಸ್ಟಮರ್ಸ್ ಏನಾನ ಇಟ್ಟಿರ್ತಾರೆ ವ್ಯಾಲ್ಯೂಬಲ್ ಥಿಂಗ್ಸ್, ಸೀಕ್ರೆಟ್ ಲಾಕರ್ಸ್. ಇದು ನಾರ್ಮಲ್ ಆಯ್ತಲ್ವಾ? ಇದೇ ಅಲ್ಲ ಲಾಕರ್? ಇಲ್ಲ, ಇದಲ್ಲ. ಹೌದಾ? ನೋಡಿ ತೋರಿಸ್ತೀನಿ. ಇದಿಷ್ಟು ಸೇರಿ 15 to 16 ಡೇಸ್ ಅವ್ರು 15 ಡೇಸ್ ಹೇಳಿದ್ರು. ಒನ್ ಡೇ ನಾವ್ ಇದೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು. ಮೇಡಮ್ ಜೋಕ್ ಮಾಡಬೇಡಿ. ಸೊ ನಮಸ್ತೆ ನೆಲಮಂಗಲ. ಇವತ್ತು ನಾನು ಈ ವಿ ಇಂಟೀರಿಯರ್ಸ್ ಅವ್ರ ಹತ್ರ ಮಾತಾಡಕ್ಕೆ ಬಂದಿನಿ. ಅವ್ರಿಗೆ ಒಂದು ಯುನೀಕ್ ಕಾನ್ಸೆಪ್ಟ್ ಅಂತ ಇದೆ. ಬನ್ನಿ ನನ್ನ ಜೊತೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಲೋ ಪ್ರವೀಣ್ ಕುಮಾರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿರಾ? ಸರ್, ನೀವು ಹೇಗಿದ್ದೀರಾ? ಸೊ ಇವರು ಪ್ರವೀಣ್ ಕುಮಾರ್, ನಾನು ಚೆನ್ನಾಗಿದ್ದೀನಿ. ಇದು ಒಂದು ಯುನೀಕ್ ಕಾನ್ಸೆಪ್ಟ್ ಅಂತ ನಾನು ಅವ್ರ ವರ್ಕ್ ನೋಡ್ತಾ ಇದ್ದೆ ಆನ್ಲೈನ್ ಅಲ್ಲಿ, ಅದಕ್ಕೆ ಅವ್ರ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಸರ್, ನಿಮ್ದು ಯಾವ ತರ ಇಂಟೀರಿಯರ್ ವರ್ಕ್ಸ್ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಫಸ್ಟ್ ಥಿಂಗ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ವಿ ಇಂಟೀರಿಯರ್ಸ್. ನೋ ಪ್ರಾಬ್ಲಮ್ ಸರ್. ಸೊ ಈಗ ನೀವು ಏನಾದ್ರು ಹೇಳ್ತೀರಾ ಯಾವ ತರ ಇಂಟೀರಿಯರ್ಸ್ ಕೆಲಸ ಮಾಡೋದು, ಮತ್ತೆ ಏನ್ ಎಕ್ಸಾಕ್ಟ್ಲಿ ನಿಮ್ ಯೂನಿಕ್? ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಇಂಟೀರಿಯರ್. ನಾವು ಯಾವುದೇ ರೀತಿ ವುಡ್ ವರ್ಕ್ ಯಾವುದು ಮಾಡೋದಿಲ್ಲ. ಫುಲ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್. ನಿಮ್ಗೆ ಗೊತ್ತಿದೆ, ವುಡ್ ಬಂದ್ಬಿಟ್ಟು ಹುಳ ತಿನ್ನುತ್ತೆ, ಲೈಫ್ ಇರೋದಿಲ್ಲ. ಸೊ ಎಷ್ಟೇ ಕಾಸ್ಟ್ಲಿ ಹಾಕಿದ್ರು ಹುಳ ತಿಂದೇ ತಿನ್ನುತ್ತೆ. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ಲೈಫ್ ಅಂದ್ರೆ ಸೀಸನ್ ವೈಸ್ ಲಾಕ್ ಆಗೋದಿಲ್ಲ ವುಡ್. ಸೊ ಇದು ಅಲ್ಯೂಮಿನಿಯಂ ನಿಮ್ಗೆ ಎಷ್ಟು ಲೈಫ್ ಟೈಮ್ ಇದೆಯಲ್ಲ, ಎಷ್ಟು ವರ್ಷ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಬರೋದಿಲ್ಲ. ಇವ್ ನೋಡಿ, ಸಾಫ್ಟ್ ಕ್ಲೋಸರ್ಸ್ ಇದೆಲ್ಲ ಟ್ರಾಲಿ ಯೂನಿಟ್. ಸೊ ಕ್ರಾಕರಿ ಲೈಕ್ ಗ್ಲಾಸ್ ಕಪ್ಸ್. ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ. ಸೊ ಇದೆಲ್ಲ ಅಲ್ಯೂಮಿನಿಯಂ ಇಂದ ಮಾಡಿರೋದಾ? ಎಲ್ಲ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಇದು ಗ್ಲಾಸ್ ಬರೀ ಫ್ರೇಮ್, ಇದು ಗ್ಲಾಸ್. ಸೊ ಇದು ವುಡ್? ಇಲ್ಲ, ಇದು ಅಲ್ಯೂಮಿನಿಯಂ. ನೋಡಿ, ಇದು ಅಲ್ಯೂಮಿನಿಯಂ ಇಂದ ಮಾಡಿರೋದು. ಮತ್ತೆ ತುಂಬಾ ಜನ ಕಸ್ಟಮರ್ ಮಾಡ್ಬೋದಾ? ಮಾಡ್ಬೋದು. ತುಂಬಾ ಜನ ಕಸ್ಟಮರ್ ಒಂದು ಡೌಟ್ ಇರುತ್ತೆ, ಅಲ್ಯೂಮಿನಿಯಂ ಸೌಂಡ್ ಬರುತ್ತೆ ಅಂತ. ನೀವೇ ಚೆಕ್ ಮಾಡ್ತಾ ಇದಾರೆ, ಯಾವುದೇ ರೀತಿ ಸೌಂಡ್ ಆಗ್ಲಿ ಏನೇ ಪ್ರಾಬ್ಲಮ್ ಬರಲ್ಲ. ಸೊ ಇದೆಲ್ಲ ನೀವು ಅವ್ರ ಆರ್ಕಿಟೆಕ್ಚರಲ್ ಡಿಸೈನ್ ಪ್ರಕಾರ ಯಾವ ತರ ಮಾಡ್ಬೇಕು? ಕಸ್ಟಮರ್ ಡಿಸೈನ್ ಮಾಡಿ ಕೊಡ್ತಾರೆ. ಕೆಲವೊಬ್ರು ಗೂಗಲ್ ಫೋಟೋಸ್ ಕೊಡ್ತಾರೆ. ಗೂಗಲ್ ಫೋಟೋಸ್ ಇದನ್ನ ನಾವೇ ಮಾಡ್ತೀವಿ. ಯಾವ ತರ ಫೋಟೋ ಕೊಟ್ಟರು ನಾವು ಅದೇ ರೀತಿ ವರ್ಕ್ ಬರುತ್ತೆ. ಸೊ ಈಗ ಸಪೋಸ್ ನಾನು ಒಂದ್ ಮನೆ ಕಟ್ತಾ ಇದ್ದೀನಿ, ಈಗ ನಂದು ಕಂಪ್ಲೀಟ್ ಆಗ್ತಾ ಇದೆ, ಅವಾಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ? ಹೌದು, ರಿಕ್ವೈರ್ಮೆಂಟ್ ಲೈಕ್ ನಿಮ್ದು ಪ್ಲಾನಿಂಗ್ ಏನೇನ ಇರುತ್ತೆ ಅಂತ ಚೆಕ್ ಮಾಡೋಣ ಫಸ್ಟ್. ಸೊ ನಾವು ಒಂದ್ ಸ್ವಲ್ಪ ಸಜೆಷನ್ಸ್ ಕೊಡ್ತೀವಿ, ಈ ತರ ಈ ಪ್ಲೇಸ್ ಈ ತರ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಓಕೆ. ಸೊ ಕೆಲವೊಬ್ರು ಕಸ್ಟಮರ್ಸ್ 3D ಪ್ಲಾನಿಂಗ್ ಹೋಗ್ತಾರೆ, ಇಲ್ಲ ಇಂಟೀರಿಯರ್ ಡಿಸೈನ್ಸ್ ಹೋಗ್ತಾರೆ. ಓಕೆ. ಸೊ ಆ ಡಿಸೈನ್ ಮೇಲೆ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಬ್ರು ಕಸ್ಟಮರ್ಸ್ ಇರುತ್ತೆ, ಒಂದು ಗೋಡನ್ಗೆ ವರ್ಕ್ ಮಾಡ್ಕೊಂಡ್ಬಂದು ಇಲ್ಲಿ ಫಿಟ್ ಮಾಡ್ತಾರೆ ಅಂತ. ಆತರ ಯಾವುದೇ ರೀತಿ ನಾವು ವರ್ಕ್ ಮಾಡೋದಿಲ್ಲ. ಸೊ ಇವೆಲ್ಲ ಇಲ್ಲೇ ಬಂದು ಮೆಟೀರಿಯಲ್ ತಂದ್ಬಿಟ್ಟು ಇಲ್ಲಿ ಹಾಕ್ತಿವಿ. ಕಸ್ಟಮರ್ಗೆ ಯಾವ ತರ ಪ್ಲಾನ್ ಇದೆ ಅದ್ರ ಪ್ರಕಾರ ಅವ್ರು ಸಜೆಷನ್ ತಿಳ್ಕೊಂಡು ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತೀವಿ. ಓಕೆ. ಸೊ ಈಗ ನೀವು ಇದು ಕಿಚನ್ ಮಾಡಿದೀರಾ, ಈ ಕಿಚನ್ ಅಲ್ಲಿ ಎಷ್ಟು ಟೈಮ್ ಆಗಿರ್ಬೇಕು, ಪ್ಲಸ್ ಯಾವ ತರ ಇದೆಲ್ಲ ನೀವು ಇಲ್ಲೇ ಅಸೆಂಬಲ್ ಮಾಡಿ ಎಲ್ಲ ಮಾಡಿದೀರಾ? ಎಲ್ಲ ಇಲ್ಲೇ ವರ್ಕ್ ಮಾಡಿರೋದು. ಓಕೆ. ಸೊ ಅಂದ್ರೆ ಈ ತರ ಯೂನಿಟ್ಸ್ ಎಲ್ಲ ನೀವು? ಹೌದು, ಇದು ಓವನ್ ಗೆ ಅಂತ ಕಸ್ಟಮರ್ ಬಾಕ್ಸ್ ಮಾಡಿಸ್ಕೊಂಡಿರೋದು. ಓವನ್ ಬಾಕ್ಸ್ ಇದು. ಮತ್ತೆ ಇದೆಲ್ಲ ಡ್ರಾಯರ್ಸ್? ಹೌದು. ಟ್ಯಾಂಡಮ್ ಬಾಕ್ಸಸ್? ಇದು ಟ್ಯಾಂಡಮ್ ಬಾಕ್ಸ್. ಇವಾಗೆಲ್ಲ ಟ್ರೆಂಡಿಂಗ್ ಇರೋದೆಲ್ಲ ಟ್ಯಾಂಡಮ್ ಬಾಕ್ಸಸ್ ಅಲ್ವಾ? ಸೊ ಟ್ಯಾಂಡಮ್ ಬಾಕ್ಸ್ ಇದು. ಇದು 4 ಇಂಚಸ್. ಇದು ಕಟರಿ ಯೂನಿಟ್. ಕಟ್ಲರಿ? ಹೌದು. ಕ್ರಾಕರಿ ಯೂನಿಟ್? ಹೌದು. ಇದು 8 ಇಂಚ್. 8 ಇಂಚ್ ಬಾಕ್ಸ್. ಪ್ಲೇಟ್ಸ್ ಅವೆಲ್ಲ ಇಡೋದಕ್ಕೆ. ಓಕೆ. ಓಕೆ. ಮತ್ತೆ ಇದು ರೆಗ್ಯುಲರ್ ಪಾರ್ಟಿಷನ್ಸ್. ಓಕೆ. 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 ಆ ಕಡೆ ಇರುತ್ತೆ. ಆ ಕಡೆದು ತೋರಿಸಿ ಹೇಗಿದೆ. ಮತ್ತೆ ಇನ್ನೊಂದು ನೋಡ್ತಾ ಇದ್ದೀನಿ, ಇಲ್ಲಿ ಎಲ್ಲಾದ್ರೂ ನೀವು ಹ್ಯಾಂಡಲ್ ಅಂತ ಏನು ಹಾಕಿಲ್ಲ? ಯಾವುದಕ್ಕೂ ಹ್ಯಾಂಡಲ್ಸ್ ಯೂಸ್ ಮಾಡೋದು ಸರ್. ನಾವು ಎಲ್ಲದಕ್ಕೂ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡೋದು. ಸೊ ಬೇಸಿಕ್ಲಿ ಆ ಹ್ಯಾಂಡಲ್ ಆಚೆ ಬರುತ್ತಲ್ಲ, ಅದು ಏನಿಲ್ಲ, ಏನು ಬರುತ್ತೆ? ಅದೇ ಅದು ಪ್ಲೇನ್ ಅದರಲ್ಲೇ ಮಾಡಿರೋದು. ಆಕ್ಸಿರೀಸ್ ಬಂದ್ಬಿಟ್ಟು ಹ್ಯಾಂಡಲ್ಸ್ ಎಲ್ಲ ಯೂಸ್ ಮಾಡ್ರೆ ಸ್ಕ್ರೂಸ್ ಇರುತ್ತೆ, ಲೂಸ್ ಆಗುತ್ತೆ, ಬಂದ್ಬಿಡುತ್ತೆ ಆಚೆ. ಇದೆಲ್ಲ ಇನ್ಬಿಲ್ಟ್ ರಿವಿಟ್ ಸಿಸ್ಟಮ್ ಲಾಕ್ ಆಗಿರುತ್ತೆ. ಓಕೆ. ಸೊ ಯಾವುದೇ ರೀತಿ ಬರೋದಾಗ್ಲಿ ಆತರ ಎಲ್ಲ ಇರಲ್ಲ. ನೈಸ್. ಇವೆಲ್ಲ ಆಲ್ಮೋಸ್ಟ್ ಲೈಫ್ ಟೈಮ್ ಇವೆಲ್ಲ. ಓಕೆ. ಓಕೆ. ಮತ್ತೆ ಇದು ಆ ಮೇಲೆ ಏನು ಹಾಕಿರೋದು? ಇದು ಗ್ಲಾಸ್. ಇದು ಗ್ಲಾಸ್. ಸೊ ಅದು ಡಿಪೆಂಡಿಂಗ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಹಾಕೋದು. ಕೆಲವೊಬ್ರು ಡೋರ್ಸ್ ಮಾಡಿಸ್ಕೊಂತಾರೆ. ಡೋರ್ ಇದೆಲ್ಲ ಅದು ಅಷ್ಟೇ ಸರ್. PVC ಡೋರ್. PVC ಲಾಫ್ಟ್. ಇದು ಲಾಫ್ಟ್. ಸೊ ಡಬಲ್ ಯೂನಿಟ್ ಆ ತರ ಪಾರ್ಟಿಷನ್ಸ್ ಹೈಟ್ ಇದೆಯಲ್ಲ. ಸೊ ಅದಕ್ಕೆ ಅದು ಪಾರ್ಟಿಷನ್ ಅಲ್ಯೂಮಿನಿಯಂ ಅಲ್ಲ, ಅಲ್ಯೂಮಿನಿಯಂ. ನಾವು ಇನ್ನೂ ಕೂಡ 1% ಕೂಡ ವುಡ್ ಯೂಸ್ ಮಾಡಲ್ಲ. ಆಕ್ಚುಲಿ ನೀವು ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ವುಡ್ ಏನಾದ್ರು ಯೂಸ್ ಮಾಡಿರೋದ? ಅದೇ ನಾನು ಕೇಳ್ತಾ ಇದ್ದೆ, ಬಟ್ ಇದೆಲ್ಲ ಅಲ್ಯೂಮಿನಿಯಂ. ಸೊ ಅದರಲ್ಲಿ ಎಲ್ಲ ನೀವು ಮಾಡ್ಕೊಂಡು ಹೌದು. ಏನೇ ಕೆಲವೊಬ್ರು ಆರ್ಚ್ ಕೇಳ್ತಾರೆ, ಆಲ್ ಆರ್ಚ್, ಕಿಚನ್ ಬ್ರೇಕ್ಫಾಸ್ಟ್ ಕೌಂಟರ್ ಕೇಳ್ತಾರೆ, ಅದು ಕೂಡ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಲ್ಲಿ. ವಾವ್. ಇದು ಈಗ ಇದು ಇನ್ನು ದೊಡ್ಡದು ಬಾಕ್ಸ್. ಹೌದು, ಟ್ಯಾಂಡಮ್ ಬಾಕ್ಸಸ್. ಸೊ ಬೇಸಿಕ್ಲಿ ಎಲ್ಲ ಅಂದ್ರೆ ಅಲ್ಯೂಮಿನಿಯಂ ಅಲ್ಲೇ ಮಾಡಿರೋದು. ನೋಡಿ, ಇದು ಸಿಂಕ್ ಕೆಳಗಡೆ. ಸೊ ಎಲ್ಲ ಏನೇನ್ ಗಸ ಹಾಕ್ಬೇಕು ಅದೆಲ್ಲ ಅಲ್ಲಿ ಹಾಕಕ್ಕೆ ಕ್ಲೋಸ್ ಇರುತ್ತೆ.
ಇದನ್ನ ಇಲ್ಲಿ ಫಿಟ್ ಮಾಡಬೇಕು. ಮತ್ತೆ ಮೇಡಮ್ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಟೈಮ್ ಅಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ? ಸರ್ ಹೆಚ್ಚು ಕಮ್ಮಿ 4 ಬೆಡ್ರೂಮ್ ನಮ್ದು. ಎಲ್ಲ ಎಲ್ ಶೇಪ್ ಯು ಶೇಪ್ ಮೇಲ್ಗಡೆ ಗಳು ಲಾಫ್ಟ್ಸ್ ಎಲ್ಲ, ಆಮೇಲೆ ವಾರ್ಡ್ರೋಬ್ಗಳು, ಟಿವಿ ಯೂನಿಟ್ 2, ಆಮೇಲೆ ನನ್ ಮಗಂದು ಸ್ಟಡಿ ಟೇಬಲ್, ಮಿರರ್ ಯೂನಿಟ್ 4, ಸಪರೇಟ್ ವಾಶ್ರೂಮ್ ಮಿರರ್ಗಳು, ಅದನ್ನು ನಾವು ಅವ್ರ ಹತ್ರನೇ ಮಾಡ್ಸಿದೀವಿ ಮಿರರ್ಗಳನ್ನ. ಹಾ, ಆಮೇಲೆ ಬುಕ್ಸ್ ಶೆಲ್ಫ್ ನನಗ್ ಸಪರೇಟ್ ಆಗಿ, ಈ ಕಿಚನ್ ಇಂಟೀರಿಯರ್ ಇದೆಲ್ಲಾನು ಸೇರಿ 15 to 16 days ಅಷ್ಟೇ. ನಾವು ಬರೇ ಒಂದು ವುಡ್ದು, ಪ್ಲೀಸ್ ಡೋಂಟ್ ಸೇ ರಾಂಗ್, ಅವ್ರಿಗೆ ಕೇಳಿ ನಾನು ಹೇಳ್ತೀನಿ, ವುಡ್ದು ಒಂದು ದೇವ್ರ ಕೋಣೆ ಮಾಡ್ಸೋದಕ್ಕೆ ನಮ್ಗೆ 10 to 12 days ಆಯ್ತು. ಇದಿಷ್ಟು ಸೇರಿ 15 to 16 days ಅವ್ರು 15 days ಹೇಳಿದ್ರು. ಒನ್ ಡೇ ನಾವ್ ಇದೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು. ಮೇಡಮ್ ಜೋಕ್ ಮಾಡಬೇಡಿ. ಅದಕ್ಕೆ ಹೇಳಿದ್ರು ನಿಮ್ಗೆ ತುಂಬಾ ಟೈಮ್ ಸೇವ್. ಆಮೇಲೆ ಡಸ್ಟ್, ನೀವು ಒಂದು ವುಡ್ ವರ್ಕ್ ಮಾಡ್ತೀವಿ ಅಂದ್ರೆ ಫುಲ್ 3rd floor ವರೆಗೂ ಹೋಗುತ್ತೆ ನಿಮ್ಗೆ ಡಸ್ಟ್. ಏನು ಡಸ್ಟ್ ಬರಲ್ಲ ಇದ್ರಲ್ಲಿ, ಟೈಮ್ ಸೇವ್. ನೀವು ಇವಾಗ ವುಡ್ ಅಲ್ಲಿ ಇಷ್ಟು ಮಾಡ್ತೀನಿ ಅಂದ್ರೆ 15 days ಅಲ್ಲಿ ಮಿನಿಮಮ್ 2 to 3 months ಬೇಕು ನಿಮ್ಗೆ ಅಲ್ವಾ? ಮೋರ್ ದನ್ 3, ಬಟ್ ಎನಿವೇಸ್, ಬಟ್ ಸ್ಟಿಲ್ 15 days ಅಂತೂ ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಇಟ್ ನಾವೇ ಮಾಡ್ಸಿದೀವಿ. ಶಿ ಇಸ್ ಟೆಲ್ಲಿಂಗ್ ಮೀನ್ಸ್ ದೇರ್ ಇಸ್ ಸಮಥಿಂಗ್ ಅಬೌಟ್ ಇಟ್. ಸೊ ಹೇಗಾದ್ರೂ ನಾನು ಹೇಳಿದ್ದೀನಿ, ಅದ್ರ ಡೀಟೇಲ್ಸ್ ನಾನು ಸರ್ದು ಡೀಟೇಲ್ಸ್ ಹಾಕಿರ್ತೀನಿ, ಅದ್ರ ಮಾತಾಡಿ. ಬಟ್ ಇಟ್ ಇಸ್ ಅಮೇಸಿಂಗ್, ವಿತಿನ್ 15 to 20 days ಅಲ್ಲಿ ಇಷ್ಟೆಲ್ಲ ಮಾಡಿರೋದು, ಪ್ಲಸ್ ಮಾಡಿಫಿಕೇಶನ್ಸ್ ಮಾಡಿರೋದು. ವಾಟ್ ಎಲ್ಸ್ ಶುಡ್ ಐ ಸೇ? Just come and visit and ask anything if you want. And thank you so much, ma'am, for your suggestions. Thank you. ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ ಬಂದು ಟಿವಿ ಯೂನಿಟ್. Okay. ಇದು ಹಾಲಿಗೆ ಬೇಕಾಗಿರೋದ ಮೇನ್ ಬಂದ್ಬಿಟ್ಟು ಟಿವಿ ಯೂನಿಟ್. ಹೌದು. ಸೊ ಇದು ಏನು ವುಡ್ ವರ್ಕ್? ಇಲ್ಲ ಸರ್, ಎಲ್ಲ ಕಂಪ್ಲೀಟ್ಲಿನೂ ನೋಡಿ, ನಾನು ಯಾವಾಗ್ಲೂ ನೋಡಿದ್ರೆ ವುಡ್ ವರ್ಕ್ ಅಂತಾನೆ ಬರ್ತಾ ಇದೆ, ಬಟ್ ಆಕ್ಚುಲಿ ಇದು ವುಡ್ ವರ್ಕ್ ಇಲ್ಲ. ಸೊ ಇದು ಅಲ್ಯೂಮಿನಿಯಂ, ಇದು PVC, ಇದು ಪ್ಯಾನಲ್ ಶೀಟ್. ಓಕೆ, ಪ್ಯಾನಲ್ ವರ್ಕ್. ಹೌದು. ಇದೆಲ್ಲ ಸೆಟ್ ಆಫ್ ಬಾಕ್ಸ್ ಗೆ ಅಂತ ಗ್ಲಾಸ್. ಓಕೆ, ಸೊ ಇಲ್ಲಿ ಗ್ಲಾಸ್ ಹಾಕಿದ್ರೆ, ಮತ್ತೆ ಇದೆಲ್ಲ ಅಲ್ಯೂಮಿನಿಯಂ, ಎಲ್ಲ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಮತ್ತೆ ಆಕ್ಚುಲಿ ಇನ್ನೊಂದು ಕೇಳ್ಬೇಕಿತ್ತು, ಆಕ್ಚುಲಿ ಅಲ್ಯೂಮಿನಿಯಂ ಇಸ್ ವೆರಿ ಲೈಟ್ ವೇಟ್ ಅಲ್ಲ? ಹೌದು, ಲೈಟ್ ವೇಟ್ ಇರುತ್ತೆ. ಒಂದು ರೆಸ್ಟ್ ಹಿಡಿಯೋದಿಲ್ಲ. ಸೊ ಲೈಫ್ ಟೈಮ್ ಎಷ್ಟು ವರ್ಷ ಯೂಸ್ ಮಾಡಿದ್ರು ಎಲ್ಲೂ ಕೂಡ ರೆಸ್ಟ್ ಹಿಡಿಯೋದಾಗ್ಲಿ, ಸೊ ಶೇಕ್ ಬರೋದಾಗ್ಲಿ, ಆತರ ಎಲ್ಲ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ ಮೇಂಟೆನೆನ್ಸ್ ವೈಸ್ ಲಾಕ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಎಕ್ಸಾಂಪಲ್ ನೀವೊಂದು 5 years ಈ ವುಡ್ ನಿಮ್ಗೆ ಗೊತ್ತಿರ್ಬೋದು, ಸೀಸನ್ ವೈಸ್ ಆಗಿ ಲಾಕ್ ಆಗಲ್ಲ, ಮರ ಫುಲ್ ಇದಾಗುತ್ತಲ್ಲ. ಇದೆಲ್ಲ ಆತರ ಏನು ಆಗೋದಿಲ್ಲ. ಒಂದ್ಸತಿ ಸಾಫ್ಟ್ ಕ್ಲೋಸರ್, ಆಟೋಮೆಟಿಕ್ ಸಾಫ್ಟ್ ಕ್ಲೋಸ್ ಅಲ್ಲಿ. ಎಸ್ ಎಸ್, ಬಟ್ ದಿಸ್ ಇಸ್ ಆಕ್ಚುಲಿ ವೆರಿ ನೈಸ್ ಸರ್. ಲೈಫ್ ವೈಸ್ ಆಗು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಲೋ ಮೇಂಟೆನೆನ್ಸ್. ಸೊ ಡೈಲಿ ನೀರ್ ಹಾಕೊಂಡು ವಾಶ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೀರಲ್ಲಿನೂ ರಸ್ಟ್ ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ವಾಶ್ ಮಾಡ್ಕೊಬಹುದು, ಏನು ಡೈಲಿ ವಾಶ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಈಗ ಸಪೋಸ್ ಏನಾದ್ರು ಕಿಚನ್ ಯೂನಿಟ್ ತೋರಿಸಿದ್ರೆ, ಇದು ಅಲ್ಯೂಮಿನಿಯಂ ಅಲ್ಲ? ಎಲ್ಲ ಅಲ್ಯೂಮಿನಿಯಂ. ಇದ್ರ ಮೇಲೆ ಈಗ ಸಪೋಸ್ ಏನಾದ್ರು ಬಿಸಿ ಏನಾದ್ರು ಏನ್ ತೊಂದ್ರೆ ಇಲ್ಲ, ಪಾತ್ರೆ ಹಾಕಿದ್ರೆ ನೋ ಪ್ರಾಬ್ಲಮ್, ಏನ್ ತೊಂದ್ರೆ ಇಲ್ಲ. ಸೊ ಅದರಲ್ಲಿ ಇಟ್ ಇಸ್ ರೆಸಿಸ್ಟೆಂಟ್ ಟು ಆಲ್. ಹೌದು, ಇವು ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಸೊ ನೆಕ್ಸ್ಟ್ ಪ್ರೈಸಿಂಗ್ ಅಷ್ಟೇ. ಪ್ರೈಸಿಂಗ್ ನೋಡಿ, ಪ್ರೈಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೀವೆಲ್ಲ ಬಜೆಟ್ ಅಲ್ಲಿ ನೋಡ್ತೀರಾ, ಮನೆ ಕಟ್ಟುವಾಗ ನೀವು ಕರೆಕ್ಟ್ ಆಗಿ ಮಾಡ್ತೀರಾ, ಬಟ್ ಪ್ರೈಸಿಂಗ್ ಅಲ್ಲಿನೂ ಇಂಪಾರ್ಟೆಂಟ್ ಇರಬೇಕು. ಯಾಕಂದ್ರೆ ಇಂಟೀರಿಯರ್ಸ್ ಅಲ್ಲಿ ನಾವು ಅಲ್ಟಿಮೇಟ್ಲಿ ಜನಕ್ಕೇನು ಚೆನ್ನಾಗಿ ಕಾಣಿಸ್ಬೇಕು, ಪ್ಲಸ್ ನಿಮ್ಗೇನು ಪಾಕೆಟ್ ಫ್ರೆಂಡ್ಲಿ ಇರಬೇಕು. ಹೌದು, ಕ್ರೋರ್ಸ್ ಟುಗೆದರ್ ಮನೆ ಕೊಟ್ಟಿದ್ರು ಇಂಟೀರಿಯರ್ ಚೆನ್ನಾಗಿದ್ರೆ ಮಾತ್ರ ಮನೆ ಲುಕ್ ಬರೋದು. ಹೌದು, ಅದು ಇಂಪಾರ್ಟೆಂಟ್. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಒಂದು 20% ಪ್ರೈಸ್ ಕಮ್ಮಿನೇ ಆಗುತ್ತೆ. ಓಕೆ, ಬಟ್ ಲೈಫ್ ಡ್ಯೂರಬಿಲಿಟಿ ಏನಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ, ಎಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ. ಸೊ ಅದ್ರ ಪ್ರಕಾರ ಏನ್ ಪ್ರೈಸಿಂಗ್ ಇರುತ್ತೆ ಅದು ನೀವು ಮೆಜರ್ಮೆಂಟ್ಸ್ ತಗೊಂಡು ಅದು ಪ್ರೈಸಿಂಗ್ ಮಾಡ್ತೀರಾ. ಓಕೆ ಓಕೆ. ಸೊ ಈಗ ನಾವು ರೂಮ್ಸ್ ಅಲ್ಲಿ ಹೋಗೋಣ. ಹೌದು, ಬನ್ನಿ. ರೂಮ್ಸ್ ಅಲ್ಲಿ ಮೇನ್ ಬರೋದು ವಾರ್ಡ್ರೋಬ್ಸ್ ತುಂಬಾ ಇಂಪಾರ್ಟೆಂಟ್. ಆ ವಾರ್ಡ್ರೋಬ್ ಜಾಗ ಹೇಗೆ ಯುಟಿಲೈಸ್ ಆಗಿರುತ್ತೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ. ಇದು ಸ್ಲೈಡಿಂಗ್ ಡೋರ್ಸ್. ಸ್ಲೈಡಿಂಗ್ ಡೋರ್. ಇದು ಡಿಸೈನ್ ನಾವು ಇದು ವುಡ್ ಕರ್ವ್ ಮಾಡ್ಬಿಟ್ಟು ಮಾಡಿರೋದು. ಇದು ವುಡ್, ಅದು ಯಾವ ತರ ಡಿಸೈನ್? ವುಡ್ ಶೀಟ್. ಇದು PVC ಶೀಟ್, ಬಟ್ ಅದು ಕಲರ್ ವುಡ್ ಕಲರ್ ಅಷ್ಟೇ. ವುಡ್ ಕಲರ್ ಅಲ್ಲಿ. ಸೊ ಇದು ಬೀಡಿಂಗ್ ಮಾಡ್ಬಿಟ್ಟು ಮಾಡಿರೋದು. ಸೊ ಇದೆಲ್ಲ ಚಾನೆಲ್ಸ್ ಎಲ್ಲ ನೀವು? ಹೌದು, ಇದು ಬಂದ್ಬಿಟ್ಟು ಹ್ಯಾಂಡಲ್ಸ್. See, this is incredible. Aluminum ಅಲ್ಲಿ, plus it's very light weight. ಲೈಫ್ ಇರುತ್ತೆ. ಅಂಡ್ ಇದು ವೇಟ್ ತಗೊಳತ್ತಾ? ತಗೊಳಿಯೋದು ಸರ್. ಆಲ್ಮೋಸ್ಟ್ ಇದು ಅಪ್ ಟು ಒಂದು 100 kg 150 kg ವರೆಗೂ 150 kg ಏನ್ ತೊಂದ್ರೆ ಇಲ್ಲ. ಇವಾಗ ಬೇಸಿಕಲಿ ಬಟ್ಟೆ ಹಾಕೋದು, ಬಟ್ ಜನರಲಿ 150 kg ವರೆಗೂ ಒಂದೊಂದು ಪಾರ್ಟೇಷನ್ಸ್.
ಇವಾಗ ಈ ಪಾರ್ಟಿಷನ್ಸ್ ಈ ಪಾರ್ಟಿಷನ್ಸ್ 150 ಆ ತರ. ಬಟ್ ಇದನ್ನ ಅದೇ ನಾನು ಇನ್ನೊಂದ್ಸತಿ ಕೇಳ್ಬಿಡ್ತೀನಿ, ಇದು ರಿಮೂವಲ್ ಮಾಡ್ಬೇಕಾದ್ರೆ ಅದನ್ನ ಆಪ್ಷನ್ ಇದೆ, ಇದು ಫಿಕ್ಸ್ಡ್ ಇದೆ. ಇವಾಗ ಕೆಲವೊಬ್ರು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಈ ತರ ಅಗಲ ತಗೊಳೋದಿಲ್ಲ, ಸೊ ಪಾರ್ಟಿಷನ್ ಜಾಸ್ತಿ ತಗೊಂತಾರೆ. ಹೌದೌದು. ಸೊ ಇಲ್ಲೊಂದು ಪಾರ್ಟಿಷನ್ ಮಾಡಿದಾಗ ಪಾರ್ಟಿಷನ್ ಜಾಸ್ತಿ ಸಿಗುತ್ತೆ, ಅವ್ರ ಡೈಲಿ ಯೂಸರ್ಸ್ಗೆ ಒಂದು ಪಾರ್ಟಿಷನ್ ಸೆಗ್ರಿಗೇಟ್ ಮಾಡ್ಬೋದು. ಬಟ್ಟೆ ಮಕ್ಳದು ಬೇರೆ ಕಡೆ, ಹೌದು, ಆತರ ಸೆಗ್ರಿಗೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನು ಅಂದ್ರೆ ರೂಮ್ಸ್ ಜಾಸ್ತಿ ಇದೆ. ರೂಮ್ಸ್ ಜಾಸ್ತಿ ಇದೆ. ರೂಮ್ಸ್ ಟೋಟಲ್ 5 ರೂಮ್ಸ್ 5 ವಾರ್ಡ್ರೋಬ್ ಇದೆಯಲ್ಲ, ಅವ್ರ ಪ್ಲಾನಿಂಗ್ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡು. ಮತ್ತೆ ಓಕೆ, ಇದು ಲಾಕರ್ ಅಲ್ಲ? ಇದು ನಿಮ್ಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ಆಕ್ಚುಲಿ. ಹೇಳಿ. ನೀವು ನಾರ್ಮಲ್ ಡ್ರಾಯರ್ಸ್ ನೋಡಿದ್ದೀರಾ, ನಾರ್ಮಲ್ ಡ್ರಾಯರ್ಸ್. ಓಕೆ, ಇದು ಅಲ್ಯೂಮಿನಿಯಂ. ಎಲ್ಲ ಅಲ್ಯೂಮಿನಿಯಂ ಮಾಡಿದ್ರ. ಓಕೆ, ವೆರಿ ನೈಸ್. ಇದು ನಾರ್ಮಲ್. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸೀಕ್ರೆಟ್ ಲಾಕರ್ಸ್ ಅಂತ. ಕೆಲವೊಂದು ಕಸ್ಟಮರ್ಸ್ ಏನಾನೆ ಇಟ್ಟಿರ್ತಾರೆ ವ್ಯಾಲ್ಯೂಬಲ್ ಥಿಂಗ್ಸ್, ಸೀಕ್ರೆಟ್ ಲಾಕರ್ಸ್. ಇದು ನಾರ್ಮಲ್ ಆಯ್ತಲ್ವಾ? ಇದೆ ಅಲ್ಲ ಲಾಕರ್? ಇಲ್ಲ, ಇದಲ್ಲ. ಹೌದಾ? ನೋಡಿ ತೋರಿಸ್ತೀವಿ. ನೋಡ್ತಾ ಇದೀರಲ್ಲ, ಇದು ಇಲ್ಲಿರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಕ್ಸಾಂಪಲ್ ನೋಡಿ, ಇದು ನಾರ್ಮಲ್ ಅಲ್ವಾ? ಇದು ನಾರ್ಮಲ್. ಇದು ರಿಮೂವ್ ಮಾಡಿಕೊಂಡು ಓಪನ್ ಮಾಡಿ. ಓಕೆ, ಇದು ಮೇನ್ ಲಾಕರ್, ಸೀಕ್ರೆಟ್. ಸೊ ಇಲ್ಲಿ ಒಳಗಡೆ ಮೇನ್ ಸೀಕ್ರೆಟ್ ಲಾಕರ್, ಯಾರಿಗೂ ಗೊತ್ತಾಗಲ್ಲ. ಸೊ ಬೇಸಿಕ್ಲಿ ದಿಸ್ ಇಸ್ ಅ ಸೇಫ್ಟಿ ಥಿಂಗ್. ವೆರೆವರ್ ನೀವು ನಿಮ್ ವ್ಯಾಲ್ಯೂಬಲ್ಸ್ ಹಾಕ್ಬೇಕು, ಅದನ್ನ ನೀವು ಪ್ಲಾನಿಂಗ್ ಪ್ರಕಾರ ನೀವು ಮಾಡ್ಬೋದು. ಅವ್ರಿಗೆ ಕೇಳಿದ್ರೆ ಅವರು ಐಡಿಯಾಸ್ ಕೊಡ್ತಾರೆ. ಸೊ ದಿಸ್ ಇಸ್ ಮೋರ್ ಲೈಕ್ ಇನ್ಸೈಡ್ ಒನ್ ಲಾಕರ್ ಅನದರ್. ಬರೋದೇ ಇಲ್ಲ. ಕಸ್ಟಮರ್ ಇಲ್ಲಿ ಬೇರೆ ಯಾರು ಬಂದ್ರೆ ಏನು ಇಲ್ಲ ಅನ್ಕೊಂತಾರೆ ಅಷ್ಟೇ. ಎಸ್. ಸೊ ದೇರ್ ಆರ್ ಡಿಫರೆಂಟ್ ವೆರೈಟೀಸ್ ಆಫ್ ಸೇಫ್ಟಿ ಲಾಕರ್. ಪ್ಲಸ್ ಅವ್ರ ಹತ್ರ ಕೇಳಿದ್ರೆ ಅವರು ಐ ಥಿಂಕ್ ದೇ ವಿಲ್ ಹ್ಯಾವ್ ಮೋರ್ ಐಡಿಯಾಸ್. ನಾವು ಬೇರೆ ತರ ಡಿಸೈನ್ಸ್ ಮಾಡ್ತೀವಿ. ಪ್ಲಸ್ ಈಗ ಇದು ಒಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ಸೊ ದಿಸ್ ಇಸ್ ಹಿಂದಗಡೆ ಪಾರ್ಟಿಷನ್ಸ್. ಸೊ ಆಲ್ ದ ಲೇಡೀಸ್, ಆಲ್ ಯೋರ್ ಮೇಕಪ್ ಐಟಮ್ಸ್ ಇಲ್ಲಿ ಹಾಕ್ಬೋದು. ಇದೆಲ್ಲಾನು ಅಲ್ಯೂಮಿನಿಯಂ ಎಲ್ಲ ಕಂಪ್ಲೀಟ್ಲಿ. ಇಟ್ ವಿಲ್ ಟೇಕ್ ಹೌ ಮಚ್ ಆಫ್ ಲೋಡ್? ಸೊ ಅಪ್ ಟು 5 kgs ಏನು ತೊಂದರೆ ಏನಾಗಲ್ವಾ? ಏನಾಗಲ್ಲ. ಲೇಡೀಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅದಕ್ಕೆ ನೋಡ್ತಾ ಇದ್ದೆ. ಬಟ್ ಓಕೆ, ಇಟ್ಸ್ ಇಸ್ ಗುಡ್. ಸೊ ಬೇಸಿಕ್ಲಿ ಎಲ್ಲ ಒಂದು ನಿಮ್ದು ಎಲ್ಲ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಲ್ಲಿ ಇರ್ಬೋದು, ಬ್ಯಾಂಗಲ್ಸ್ ಎಲ್ಲ. ಅದ್ರ ಜೊತೆಗೆ ಈಗ ಕೆಲವು ಜನ ಅದು ಬ್ಯಾಂಗಲ್ ಬಾಕ್ಸ್ ಬರುತ್ತಲ್ಲ, ಆ ತರಾನು ನೀವು ಮಾಡ್ಕೊಬೋದು. ರಿಕ್ವೈರ್ಮೆಂಟ್ ಇದೆ, ಮಾಡ್ಕೊಡ್ತೀವಿ. ಓಕೆ ಓಕೆ. ಸೊ ಕೆಲವೊಬ್ರು ಡ್ರೆಸ್ಸಿಂಗ್ ಯೂನಿಟ್ ನ ಬಂದ್ಬಿಟ್ಟು ವಾರ್ಡ್ರೋಬ್ ಆಗಿ ಕೇಳ್ತಾರೆ. ಇದು ಶೆಲ್ಫ್ ಕೆಳಗಡೆ. ಹೌದು. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮೇಕಪ್ ಮಾಡಿ ಚೆನ್ನಾಗಿ ಡ್ರೆಸ್ ಅಪ್ ಮಾಡಿ ಆಚೆ ಹೋಗ್ಬೋದು. ಕೆಲವೊಬ್ರು ಕಸ್ಟಮರ್ಸ್ ಬಂದ್ಬಿಟ್ಟು ವಾರ್ಡ್ರೋಬ್ಸ್ನೆಲ್ಲ ವಾರ್ಡ್ರೋಬ್ ಒಳಗಡೆನೆ ಡ್ರೆಸ್ಸಿಂಗ್ ಯೂನಿಟ್ ಕೇಳ್ತಾರೆ. ಅದು ಇದೆ ಈಗ ಗ್ಲಾಸ್ ಹಾಕಿ. ಹೌದು. ಇದು ಹಾಫ್ ಗ್ಲಾಸ್ ಸ್ಲೈಡರ್ ಏನಿದೆಯಲ್ಲ, ಎಕ್ಸಾಂಪಲ್ ಈ ಸ್ಲೈಡರ್ ರಿಮೂವ್ ಮಾಡಿ ಒಂದು ಪಾರ್ಟಿಷನ್ಸ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಇರುತ್ತೆ. ಸೊ ಸರ್ ಹೇಳಿದ್ದು ಅವ್ರು ಹೇಳಿರೋ ಪ್ರಕಾರ ಇವರೇ ಕಸ್ಟಮರ್ ಭರತ್ ಅಂತ. ಹಲೋ ಸರ್. ವೆರಿ ಬ್ಯೂಟಿಫುಲ್ ಹೌಸ್. ಅಂಡ್ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಅವ್ರು ಮಾಡಿರೋ ತೃಪ್ತಿ ಇದೆ. ನಾನು ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ತರ ನನಗೆ ಬೇಕಾದಂಗೆ ಮಾಡ್ಕೊಟ್ಟಿದ್ದಾರೆ. ಐ ಥಿಂಕ್ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ಪ್ರವೀಣ್, ರಿಯಲಿ. ಅಂಡ್ ದ ಟೀಮ್ ಇಸ್ ದೇರ್ ನಾ, ಇಟ್ಸ್ ಟೋಟಲಿ ಕಂಪ್ಲೀಟ್ಲಿ ಡಿಫರೆಂಟ್ ಟೀಮ್. ವಾಟ್ ಐ ಹ್ಯಾವ್ ಸೀನ್ ಎವರ್. ರಿಯಲಿ ತುಂಬಾ ಕೋಆಪರೇಟಿವ್. ಅಂಡ್ ನನಗೇನು ಬೇಕು ಅದನ್ನ ಕಂಪ್ಲೀಟ್ ಆಗಿ ಫಸ್ಟ್ ಸ್ಕೆಚ್ ಹಾಕ್ಬಿಟ್ಟು ಅದನ್ನ ತೋರಿಸಿ, ಒಂದಲ್ಲ ಎರಡಲ್ಲ 3 ಸರಿ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡು ದೆನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂಡ್ ನಾನು ಇದರಲ್ಲಿ ನಾನು ಐಡಿಯಾ ಕೊಟ್ಟು ನನಗೆ ಅದು ಆಕ್ಚುಲಿ ಸರಿ ಕಾಣಿಸ್ಲಿಲ್ಲ ಅಂತೇಳಿ ಮತ್ತೆ ಇಲ್ಲ ಇದು ನಿಂಗೆ ಚೇಂಜ್ ಮಾಡಿ ಅಂತೇಳಿ ಮಾಡಿಸಿರೋದು ಎಷ್ಟೋ ನಿದರ್ಶನಗಳಿದಾವೆ ಇದರಲ್ಲಿ. ಫಾರ್ ಎಕ್ಸಾಂಪಲ್, ಸೊ ಲೆಟ್ಸ್ ಸಿ ದಿಸ್. ಇದನ್ನ ನಾನೇ ಐಡಿಯಾ ಡಿಸೈನ್ ಕೊಟ್ಟೆ, ಅವ್ರೊಂದು ಕೊಟ್ರು, ಕಾನ್ಸೆಪ್ಟ್ ಕೊಟ್ಮೇಲೆ ಡಿಸೈನ್ ನಾನು ಮಾಡಿಕೊಟ್ಟೆ. ಡಿಸೈನ್ ಮಾಡಿದ್ದಾದ್ಮೇಲೆ ಕಂಪ್ಲೀಟ್ ಇದನ್ನ ಕೊಟ್ಟಿದ್ದು ನಾನೇ ಡಿಸೈನು, ಅವ್ರದ್ದೆಲ್ಲ ಮಿಸ್ಟೇಕು. ಆಮೇಲೆ ಇದು ಕಂಪ್ಲೀಟ್ ಇಲ್ಲಿವರೆಗೂ ಕೊಟ್ಟೆ, ಮಾಡಿದ್ರು. ದೆನ್ ಐ ಟೋಲ್ಡ್ ಇಲ್ಲ ಇಲ್ಲಿಂದ ಇಲ್ಲಿ ಕೊಟ್ಟಿದ್ದೀರಾ ಅಂದ್ಮೇಲೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನಾದ್ರು ಇಟ್ಟಿದ್ರೆ ಇನ್ ಕೇಸು, ಯಾಕಂದ್ರೆ ಅದು ಓಪನ್ ಎಂಟಿ ಸ್ಪೇಸ್ ಬೇಕು. ವೆನ್ ವಿ ಆರ್ ಓಪನಿಂಗ್ ಇಟ್ ಶುಡ್ ಗೋಯಿಂಗ್ ಟು ಟಚ್ ದೇರ್. ಸೊ ಕೆಳಗಡೆ ಬೀರೋ ಚಾನ್ಸಸ್ ಇರುತ್ತೆ. ಚೇಂಜ್ ಮಾಡಿ ಅಂತ ಹೇಳಿದೆ. ಸರ್ ಟ್ರಸ್ಟ್ ಮೀ, ಅವ್ರೇನು ಹೇಳಿಲ್ಲ, ಸರಿ ಸರ್ ಗಿವ್ ಮಿ 1 hour, ಯು ವಿಲ್ ಚೇಂಜ್ ಇಟ್ ಅಷ್ಟೇ.
ಸರ್ ದಿಸ್ ಈಸ್ ದೇರ್ನ ಎಸ್. ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಆರ್ ರಿವರ್ಕ್ ಟೈಮ್ ಇಟ್ಸ್ ವೆರಿ ಲೆಸ್. ಸೊ ಬೇಸಿಕ್ಲಿ ಚೇಂಜಸ್ ಮಾಡಕ್ಕೇನು ಅಷ್ಟು ಟೈಮ್ ತಗೊಳ್ಳಲ್ಲ. ಇಲ್ಲ. ಸೊ ಯು ಆರ್ ಅಂಡ್ ದ ಕಾಸ್ಟ್ ಈಸ್ ಆಲ್ಸೋ ಬಟ್ ಚೇಂಜಿಂಗ್ ಕಾಸ್ಟ್ ಇಸ್ ಆಲ್ಸೋ ವೆರಿ ಲೆಸ್. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಅವರು ಒಂದು ಮನೆ ಮಾಡಿದ್ದಾರೆ, ಒಂದು ಡ್ರೀಮ್ ಹೌಸ್, ಅದಕ್ಕೆ ಒಂದು ಇಂಟೀರಿಯರ್ಸ್ ಬೇಕಾಗಿರುತ್ತೆ. ಆ ತರ ಅವ್ರು ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ನನಗೆ ಆರ್ಡರ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿಲ್ಲ. ಅವ್ರ ಆರ್ಡರ್ ಕೊಡ್ಬೇಕಾದ್ರೆ ನನಗೆ ಹೇಳಿದೆ, ಸರ್ ನೀನ್ ಹುಡುಗರು ಕೊಡು ಅಷ್ಟು ಪ್ರವೀಣ್, ನನಗೆ ಬೇಕಾಗಿರತ್ತೆ ನಾನು ಮಾಡಿಸ್ಕೊಂತೀನಿ, ನೀನ್ ಏನು ಕೇಳಂಗಿಲ್ಲ ಅಷ್ಟೇ. ನಾನು ಅಷ್ಟೇ ಸರ್, ನಮ್ ಒಂದ್ಸತಿ ಹುಡುಗರು ಕಲ್ಸ್ಕೊಟ್ರದಷ್ಟೇ, ಅವ್ರು ಏನ್ ಬೇಕಾಗಿದೆ ಅದೇ ತರ ವರ್ಕ್ ಮಾಡಿ. ಒನ್ ಥಿಂಗ್ ಸರ್, ಆಕ್ಚುಲಿ ನಾನು ಅಲ್ಯೂಮಿನಿಯಂ ಇಂಟೀರಿಯರ್ ನ ಚೂಸೇ ಮಾಡಿರ್ಲಿಲ್ಲ ಓಕೆ. ಆಯ್ತಾ. ನಾನು ಹೀಗೆ ಜನರಲಿ ನಾವೆಲ್ಲ ವುಡ್ ವರ್ಕ್ ನೋಡ್ತೀವಿ, ನೋಡಿದ್ದೆ. ಅದಾದ್ಮೇಲೆ ಒಂದು ಮನೆಗೆ ಹೋದೆ, ತುಂಬಾ ಇಷ್ಟ ಆಯ್ತು ಅಲ್ಯೂಮಿನಿಯಂ ಇಂಟೀರಿಯರ್. ದೆನ್ ಆಮೇಲೆ ಇನ್ನೊಂದೆರಡು ಮನೆ ನೋಡಿದೆ, ತುಂಬಾ ಖುಷಿ ಆಯ್ತು. ಅದನ್ನ ತಗೊಂಬಂದು ನಮ್ಮ ಮನೆಯವ್ರ ಹತ್ರ ಹೇಳಿದೆ. ನಮ್ಮ ಮನೆಯವರು ಅಕ್ಷರ ಸಹ ಬೇಡ, ಒಪ್ಪಲೇ ಇಲ್ಲ, ನನಗೆ ಬೇಕಾಗಿಲ್ಲ. ಅದು ಲೇಡೀಸ್ ನಾವು ಹೇಳಕ್ಕಾಗಲ್ಲ, ಭಯ ಇದೆ. ದೆನ್ ನಿಧಾನವಾಗಿ ಕನ್ವಿನ್ಸ್ ಮಾಡ್ತಾ ಬಂದೆ. ಸರಿ ಅಂತೇಳಿ ಪ್ರವೀಣ್ ಹತ್ರ ನಾನು ಕರ್ಸ್ ಆಲ್ರೆಡಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ. ಸರಿ ಪ್ರವೀಣ್, ನೀನ್ ಮಾಡಿರೋ ಮನೆಗಳೆಲ್ಲ ಅಂತಿದ್ರೆ ಹೋಗಿ ನೋಡೋಣ ನಡಿ ಅಂತೇಳಿ. ಸೊ ನಾನು ಆಮೇಲೆ ಕರ್ಕೊಂಡು ಹೋದ್ಮೇಲೆ ಆಕೆಗೆ ಒಂದು 50% ಕಾನ್ಫಿಡೆನ್ಸ್ ಬಂತು ಅಷ್ಟೇ. 50% ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಇದು ಹೊಸ ಕಾನ್ಸೆಪ್ಟ್ ಅಲ್ಲ, ಜನಕ್ಕೆ ಅದು ಒಂದು ವೆರಿ ಟ್ರೂ, ವೆರಿ ಟ್ರೂ. ಅದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಅದನ್ನ ತಗೊಳಕ್ಕಾಗಲ್ಲ. ಅದಾದ್ಮೇಲೆ ಇವತ್ತು ಇದನ್ನ ಮಾಡಿದ್ಮೇಲೆ ಆಕೆ ಹೇಳ್ತಾ ಇದ್ದಾಳೆ, ನನ್ನ ಶ್ರೀಮತಿ ಹೇಳ್ತಾ ಇದ್ದಾಳೆ, ನಾನು ವುಡ್ಡಲ್ಲಿ ಹೋಗಿದ್ರು ನನಗೆ ಈ ತರ ಬರ್ತಿರ್ಲಿಲ್ಲ ಅಂತೇಳಿ. ಶಿ ಇಸ್ ಪ್ಯೂರ್ಲಿ ಸ್ಯಾಟಿಸ್ಫೈಡ್. ಅಂಡ್ ಮೋರ್ ಎವರ್ ಕಿಚನ್ ದಟ್ ಇಸ್ ದ ಥಿಂಗ್. ಇಫ್ ಯು ಮೇಕ್ ಶೋರ್ ಲೇಡೀಸ್ಗೆ ಖುಷಿ ಆಗ್ಬೇಕಾದ್ರೆ ಕಿಚನ್ ಮಾಡಿಸ್ಕೊಳ್ಳಿ ಚೆನ್ನಾಗಿ, ಅವ್ರ ಇಷ್ಟ ಪ್ರಕಾರ. ಮೇಡಮ್ ಆಕ್ಚುಲಿ ಇನ್ನೊಂದು ಥಿಂಗ್ ಏನೊಂದು, ಡೈಲಿ ಬರ್ತಾರೆ, ಇಬ್ರು ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಅವ್ರು ಆಕ್ಚುಲಿ ಇವ್ರು ರೂಮು ಮತ್ತೆ ಮನೆ ಎಲ್ಲ ನೋಡೋದಕ್ಕೆ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ಫಸ್ಟ್ ಕಿಚನ್ ಹುಡ್ಕೋದು, ಕಿಚನ್ಗೆ ಏನಾಗ್ಬಿಟ್ಟಿದೀವಿ ಭಯ. ಅದು ಭಯ, ಅವ್ರದ್ದು ಮೇನ್ ಪ್ಲೇಸೇ ಅದು. ಹೌದು, ಕಿಚನ್ ನ ಡೈಲಿ ಚೆಕ್ ಮಾಡ್ತಾ ಇದ್ರು. ಆಮೇಲೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು, ತುಂಬಾ ಸ್ಯಾಟಿಸ್ಫೈ ಆಮೇಲೆ ಆರಾಮಾಗಿ ಖುಷಿ ಪಟ್ರು. ಅಂಡ್ ಮೋರ್ ಎವರ್ ನಿನ್ನೆ ಸಾರಿ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನ ಫಿನಿಶ್ ಮಾಡ್ಬಿಡ್ತೀನಿ. ಇದೆಲ್ಲ ಆಯ್ತು, ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿದ್ಮೇಲೆ ಪ್ರವೀಣ್ ಒಂದು ಕೊಟೇಶನ್ ಕೊಟ್ಟಿದ್ರು. ಈಗೇನ್ ಮತ್ತೆ ಮೆಜರ್ಮೆಂಟ್ ನಾವು ತಗೊಂಡ್ಲೇಬೇಕು. ತಗೊಂಡಿದ್ದಾದ್ಮೇಲೆ ಕಾಸ್ಟ್ ನೋಡ್ತೀನಿ, ಕಂಪೇರಿಂಗ್ ಟು ವುಡ್ ಅಂಡ್ ಅಲ್ಯೂಮಿನಿಯಂ. ದುಡ್ಡನ್ನ ಸೇವ್ ಮಾಡ್ತೀರಾ ಅಲ್ಯೂಮಿನಿಯಂ ಅಲ್ಲಿ ಸ್ನೇಹಿತರೆ. ಗೋ ವಿತ್ ಅಲ್ಯೂಮಿನಿಯಂ, ಡ್ಯೂರಬಿಲಿಟಿ ಜಾಸ್ತಿ ಇದೆ, ಏನು ಬೆಟರ್ ದನ್ ವುಡ್. ನೀವು ಯಾವುದೇ ಪ್ಲೇವುಡ್ ಹಾಕ್ಸಿ 10 ವರ್ಷದ ಮೇಲೆ ಯಾವುದು ಬರಲ್ಲ. ಫಂಗಸ್ ಫ್ರೀ ಇರೋ ಪ್ಲೇವುಡ್ಗಳು ಇಲ್ವೇ ಇಲ್ಲ. ಹಾಕ್ತಾರೆ ಅಷ್ಟೇ, ನೀಮ್ ಆಗಿರ್ಬೋದು ಮತ್ತೊಂದು ಇನ್ನೊಂದು ಅಂತೇಳಿ ಹಾಕ್ತಾರೆ, ಬಿಟ್ಬಿಟ್ರೆ ನಿಜವಾಗ್ಲೂ ಇಲ್ಲ. ಇದನ್ನ ಬಂದು ಯಾವುದೇ ಹುಳ ಕೊರೆಯಕ್ಕಾಗಲ್ಲ. That is a very important aspect. ಇದು ಟರ್ಮೈಟ್ ಪ್ರಾಬ್ಲಮ್ ಆಗುತ್ತೆ. ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ದಿಸ್ ಇಸ್ ಎ PVC ಶೀಟ್. ಅಂಡ್ ಮೋರ್ ಓವರ್ ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅದ್ರಲ್ಲಿ ವುಡ್ ಅಲ್ಲಿ ಲ್ಯಾಮಿನೇಟ್ಸ್ ಹೋಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ತೆಗಿಬೇಕು, ಬಂದ್ಬಿಡುತ್ತೆ ಕೆಲವು ಸತಿ, ಅದೆಲ್ಲ ಇರುತ್ತೆ. ಇದು ಹಂಗಿಲ್ಲ, ಇದು ಮೌಲ್ಡೆಡ್ ಶೀಟ್. ಇದನ್ನ ನಿಮಗೆ ನಾಳೆ ಬೇಕು ಅಂದ್ರೆ ಇಫ್ ಯು ವಾಂಟ್ ಟು ಚೇಂಜ್ ದ ಕಲರ್ ಯು ಕ್ಯಾನ್ ಚೇಂಜ್ ಇಟ್. ದಟ್ ಆಪ್ಷನ್ ಯು ವಿಲ್ ಗೋ ಟು ಹ್ಯಾವ್ ಮಾಡಬಹುದು. ಸೊ ಕಲರ್ ಆಪ್ಷನ್ಸ್ ಇದೆ. ಈಗ ಏನ್ ಹೇಳಿ, ಈಗ ಬೇರೆ ಏನ್ ಬೇಕು ಅಂತ ನನಗೆ ಯೋಚನೆ ಮಾಡ್ತೀನಿ. ಸರ್ ಇದು PVC ಕಲರ್, PVC ಶೀಟ್ಸ್ ಅಲ್ವಾ, ಇದು ಮೋರ್ ದೆನ್ 400 ಕಲರ್ಸ್ ಇದೆ. ಓಕೆ, 400 ಕಲರ್ಸ್ ಆಲ್ಬಮ್ ಕೊಟ್ಟಿರ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಅದು ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಕಲರ್ ಅವ್ರಿಗೆ ಬಿಟ್ಟಿರೋದು. ಕರೆಕ್ಟ್. ಸೊ ಬೇಸಿಕ್ಲಿ ನಾನು ಏನು ಹೇಳ್ತೀನಿ, ನೀವು ಏನಾದರೂ ಡೌಟ್ಸ್ ಇದ್ರೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಡೀಟೇಲ್ಸ್ ನಂಬರ್ ಎಲ್ಲ ಹಾಕಿರ್ತೀನಿ. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಸಿಟ್ ಡೌನ್ ವಿತ್ ಯೋರ್ ಫ್ಯಾಮಿಲಿ. ಯಾಕಂದ್ರೆ ಇದು ನಾಟ್ ಅ ಸ್ಮಾಲ್ ಥಿಂಗ್. ಹೌಸ್ ಮಾಡ್ತಾ ಇದ್ರೆ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಅದರಲ್ಲಿ ಏನು ಚೇಂಜಸ್ ಮಾಡಬೇಕು, ಯಾವ ಥರ ಇರಬೇಕು, ಒಂದು ಮೀಟಿಂಗ್ ಕನ್ಸಲ್ಟ್ ಮಾಡಿ. ಅದಾದ್ಮೇಲೆ ಡಿಸೈಡ್ ಮಾಡ್ಬೋದು ನಿಮಗೆ ಬೇಕಾ ಬೇಡವಾ. ಬಟ್ ಐ ವುಡ್ ಸೇ ದಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಐ ಥಿಂಕ್ ಆಲ್ಸೋ ಈಕೋ ಫ್ರೆಂಡ್ಲಿ. ಹೌದು, ಟ್ರಬಲ್ ಫ್ರೀ, ಈಕೋ ಫ್ರೆಂಡ್ಲಿ, ಅಂಡ್ ಲಾಟ್ ಆಫ್ ಚೇಂಜಸ್ ಯು ಕ್ಯಾನ್ ಡೂ, ವೆರಿ ಲೈಟ್ ವೇಟ್ ಅಂಡ್ ಡ್ಯೂರೇಬಲ್. ಸೊ ಒಂದು 50 years ಯೂಸ್ ಮಾಡಿ ನೀವು ಫುಲ್ ಅವಾಗಿನ ಟ್ರೆಂಡ್ ಏನೋ ಚೇಂಜ್ ಆಗಿದೆ. ಬೆಸ್ಟ್ ನನಗೆ I'll tell one more thing actually. If you want to remove this, it's very easy. You can take it entire, ಅದೇ ವುಡ್ ಅಲ್ಲಿ ಆಗಲ್ಲ. ಓ, ಸೊ ಯು ಕ್ಯಾನ್ ಚೇಂಜ್, Yes, you can take it ಔಟ್ಸೈಡ್. ಇವನ್ ಮಾಡಿಫಿಕೇಶನ್ಸ್ ಮಾಡಬೇಕು ಅಂದಾಗ, ಇದನ್ನ ತೆಗೆದೆಲ್ಲೋ ಹಾಕ್ಬೇಕು ಅಂದಾಗ ಇಟ್ಸ್ ವೆರಿ ಈಸಿ. ಅಂಡ್ ಇದೇ ಮೆಟೀರಿಯಲ್ ಯೂಸ್ ಮಾಡಬಹುದು ರಿವರ್ಕಿಗೂ. ಹೌದು, ಇದು ಇಲ್ಲಿ ರಿವಿಟಿಂಗ್ ಇರುತ್ತಲ್ವಾ, ಈ ರಿವಿಟ್ ನ ಡ್ರಿಲ್ ಗನ್ ಅಲ್ಲಿ ರಿಮೂವ್ ಮಾಡಿದಿರಿ ಅಂತ ಹೇಳಿದ್ರೆ ಇದೇ ಮೆಟೀರಿಯಲ್ ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬೇರೆ ಏನ್ ಬೇಕಾದ್ರೂ ಮಾಡಿಫಿಕೇಶನ್ ಮಾಡ್ಕೋಬಹುದು ವಿತ್ ಲೆಸ್ ಕಾಸ್ಟ್. ವೆರಿ ನೈಸ್. ಐ ಥಿಂಕ್
ಅವರಿಂದ ಜಾಸ್ತಿ ಇವರೇ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಇದ್ದಾರೆ. ಇಟ್ಸ್ ವೆರಿ ನೈಸ್. ಯಾಕಂದ್ರೆ ಇಲ್ಲ, ನಾನು ಇದಕ್ಕೆ ಹೋಗ್ಬೇಕು ಅಂದಾಗ ನನ್ನ ಹೆಂಡತಿನ ನಾನು ಕನ್ವಿನ್ಸ್ ಮಾಡ್ಬೇಕು ಅಂತೇಳಿ ಹೌದು, ಡಿಸೈಡ್ ಮಾಡಿದಾಗ ಅದಕ್ಕೆ ಅವ್ರೆಲ್ಲ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಿದಾಗ, ಟೆಕ್ನಿಕಲಿ ನೋಡ್ಕೊಂಡೆ, ಸಿನ್ಸ್ ಐ ಆಮ್ ಎ ಟೆಕ್ನಿಕಲ್ ಪರ್ಸನ್, ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಿದಾಗ ಏನೇನಾಗುತ್ತೆ ಏನು ಎತ್ತ ಅಂತೇಳಿ ಆಕೆ ಒಪ್ಕೊಂಡ್ಲು. ಡೆಫಿನೆಟ್ಲಿ ಇದೆಲ್ಲ ಈ ವಿಡಿಯೋನ ನೀವು ಎಲ್ಲ ಹೆಂಡತಿಗೆ, ಐ ಮೀನ್ ಆಲ್ ದ ಲೇಡೀಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಅವ್ರಿಗೆ ಏನ್ ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಪ್ಲಸ್ ಐ ಥಿಂಕ್ ದಿಸ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಅಂಡ್ ಐ ಥಿಂಕ್ ಎವ್ರಿ ಒನ್ ಶುಡ್ ಟ್ರೈ ದಿಸ್, ಗಿವ್ ಇಟ್ ಅ ಟ್ರೈ ಅಂಡ್ ಸಿ ಹೌ ಇಟ್ ಫೀಲ್ಸ್ ಅಂಡ್ ಇಟ್ಸ್ ಅ ಪ್ಲೆಜರ್. ಏನಂದ್ರೆ ನಿಮ್ಮ ವಿಡಿಯೋ ನೋಡುವಂತವ್ರು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಬನ್ನಿ, ನಮ್ಮ ಮನೇಲಿ ಇರೋ ಇಂಟೀರಿಯರ್ ನೋಡಿ. ನನ್ನ ಮನೆ ಅರಿಷ್ಟಗುಂಟೆ ನೆಲಮಂಗಲದಲ್ಲಿ ಪ್ರವೀಣ್ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ರಿಯಲಿ ನಾನು ನಮ್ಮ ಮನೆಯವ್ರು ತುಂಬಾ ಹ್ಯಾಪಿ ಆಗಿದ್ದೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನಾನೇ ಇರ್ತೀನಿ. ನಾನು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಸಂಜೆ 6-6:30 ಮೇಲೆ ಅವೈಲಬಿಲಿಟಿ ಇರ್ತೀನಿ, ಬೆಳಗ್ಗೆ 7 ಗಂಟೆ ಅವೈಲಬಿಲಿಟಿ. ಬನ್ನಿ ನೋಡಿ, ಏನಾದ್ರು ಡೌಟ್ಸ್ ಇದ್ರೆ ನಾನೇ ಕ್ಲಿಯರ್ ಮಾಡ್ತೀನಿ. ಪ್ರವೀಣ್ ಹತ್ರ ಹೋಗೋದೇನು ಬೇಡ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ. ಇವ್ರ ಹತ್ರ ಏನಾದ್ರು ಡೌಟ್ಸ್ ಇದ್ರೆ ಇವರೇ, ಯಾಕಂದ್ರೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು. ಬಟ್ ರಿಯಲಿ ವಿತ್ ಪ್ರೂಫ್ ಸಿಕ್ಬಿಡುತ್ತೆ. ಹೌದು, ಅವ್ರಿಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಮನೆಗೆ ಬರೋದಕ್ಕೆ ಏನು ಯಾವುದೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ಲೀಸ್ ವೆಲ್ಕಮ್. ಇಟ್ ಇಸ್ ಅ ಪ್ಲೆಜರ್. ಯಾಕೆಂದ್ರೆ ಇನ್ನೊಂದು ಮಾತಾಡ್ಬಿಡ್ತೀನಿ, ಯಾಕೆಂದ್ರೆ ಜೀವನದಲ್ಲಿ ಅತಿ ಆಸೆ ಮತ್ತೆ ಪ್ರೀತಿಯಿಂದ ಮನೆ ಕಟ್ತೀವಿ. ಅದು ಹೆಚ್ಚು ದಿನ ಬಾಳಿಕೆ ಬರಬೇಕು ಅನ್ನೋದು ಮಹದಾಸೆ ನಮಗೆ ಇರುತ್ತೆ. ನೀವು ಬನ್ನಿ, ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. Such a humble person. I would say that, you know, just meet him once. You will understand what he has gone through, the process, and also getting the whole thing done at a very economical price, and also making sure your wife is happy. That is very important. So thank you so much, sir. It was a pleasure meeting you. Thank you very much. Thank you, Raj. Once again, Thank you, sir. Thank you, sir. Thank you. ಪ್ರವೀಣ್ ಅವರೇ, ನಿಮ್ಗೆ ಥ್ಯಾಂಕ್ಸ್. ಯಾಕಂದ್ರೆ ಈ ವಿಡಿಯೋ ಇಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಇವರು ನಿಮ್ಮ ಮನೆಯಲ್ಲಿ ಯಾವ ತರ ಇಂಟೀರಿಯರ್ಸ್ ಮಾಡ್ಬೇಕು, ಅವ್ರ ಹತ್ರ ಐಡಿಯಾಸ್ ಇರುತ್ತೆ. ಪ್ಲಸ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಅಲ್ಯೂಮಿನಿಯಂ. ಸೊ ಒನ್ ಮೋರ್ ಥಿಂಗ್ ಹೇಳಲಿಲ್ಲ ಅವರು, ಮೇಲ್ಗಡೆ ಆಕ್ಚುಲಿ ದೇವ್ರ ಮನೆ ವುಡ್ ಆಗಿ ಮಾಡಿಸಿದಾರೆ. ಬಟ್ ನಾವು ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ, ಅಲ್ಯೂಮಿನಿಯಂ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ವರ್ಕ್ ಮೆಟೀರಿಯಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸರ್. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳಿ. ಇಲ್ಲ, ಅದು ನನಗೆ ಏನಾಯ್ತು ಅಂತ ಹೇಳಿದ್ರೆ, ರಿಯಲಿ ಅಲ್ಯೂಮಿನಿಯಂ ಮಾಡಿಸ್ಬೇಕು ಅಂತ ಇತ್ತು. ಬಟ್ ನಾನು ಪ್ರವೀಣ್ ಅವ್ರನ್ನ ಕೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಸ್ವಲ್ಪ ಸೆಂಟಿಮೆಂಟ್ ಇದ್ದೇ ಇರುತ್ತಲ್ವ ಪ್ರವೀಣ್. ಹೌದೌದು, ಬೇಜಾರು ಮಾಡ್ಕೊಬಿಡಿ ಈ ವಿಚಾರದಲ್ಲಿ. ಅದು ಹೇಳಿದ್ರು. ಹೌದು. ಬಟ್ ನಾನು ಅಲ್ಯೂಮಿನಿಯಂ ಅಲ್ಲಿ ಡಿಸೈನ್ಸ್ ಎಲ್ಲ ಹುಡುಕ್ ರೆಡಿ ಮಾಡ್ಕೊಂಡಿದ್ದೆ. ಅದು ನಿಮ್ಗೆ ಹೇಳಿಲ್ಲ ನಾನು. ಬಟ್ ನಮ್ಮ ಮನೆಯವರು ಇದ್ ಮಾಡ್ಲಿಲ್ಲ. ಸೊ ಹಾಗಾಗಿ certain things you can't do much, but to a certain extent whatever is done is really beautiful. ಅಂಡ್ ಇನ್ನೊಂದು ಥಿಂಗ್ ಹೇಳ್ತೀನಿ, ಪ್ರವೀಣ್ ಅವ್ರ ಬಗ್ಗೆ ನನಗೆ ಇತ್ತೀಚೆಗೆ ತುಂಬಾ ಗೊತ್ತಾಯ್ತು. ಆ ಮನುಷ್ಯ ದುಡ್ಡು ಮಾಡಬೇಕು ಅಂತ ಮಾಡ್ತಾ ಇಲ್ಲ, 4 ಜನ ಕೆಲಸ ಕೊಡಬೇಕು ಅಂತ ಈ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಹ್ಯಾಪಿ ಆ ವಿಚಾರದಲ್ಲಿ. ಅವ್ರ ಮಾರ್ಜಿನ್ನು ಯಾಕೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನನ್ನ ಮನೆಗೆ ನನಗೆ ಕೊಟ್ಟಿದ್ದಂಥ ಕೊಟೇಶನ್ನು, ಅವ್ರು ತರಿಸಿದಂಥ ಮೆಟೀರಿಯಲ್ ಪ್ಲಸ್ ಲೇಬರ್ ಕಾಸ್ಟ್ ನೋಡಿದಾಗ ಅವ್ರ ಮಾರ್ಜಿನ್ ಇದೆಯಲ್ಲ, ಇಟ್ಸ್ ಲೆಸ್ ದೆನ್ 10%. ಇಟ್ಸ್ ಲೆಸ್ ದೆನ್ 10%. ನನಗೆ 5% ಮೇಲೆ ಇರಲೇಬೇಕು ಅನ್ನೋ ನನ್ನ ಆಸೆ. ರಿಯಲಿ ಅವ್ರು ಅಷ್ಟೊಂದು ಸ್ಪೆಂಡ್ ಮಾಡಿದ್ಮೇಲೆ, ಸರ್ ಹೇಗೆ ಅಂತ ಹೇಳಿದ್ರೆ ಲಾಸ್ಟ್ ಕೊನೆಯಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಇದನ್ನ ತಂದು ಹಾಕಿ, ಮತ್ತೊಂದು ಹಾಕಿ, ಮಗದೊಂದು ಮಾಡಿ ಅಂತ ಕೇಳ್ತಾನೆ ಇದೀನಿ ನಾನು ಅವ್ರಿಗೆ. ಇಲ್ಲ ನನಗೆ ಬೇಡ, ನನಗೆ ಈ ಕೀಸ್ ಬೇರೆ ಚೇಂಜ್ ಮಾಡ್ಬೇಕು, ಈ ವಾರ್ಡ್ರೋಬ್ದು ಇದೆಲ್ಲ ಇದು ನಾರ್ಮಲಿ ಬೇರೆ ಕೊಟ್ಟು, ಇಲ್ಲ ನನಗೆ ಅಂತದ್ ಬೇಡ, ನನಗೆ ಇದೇ ಬೇಕು. ಚೇಂಜಸ್ ಇರುತ್ತೆ. ಹಾರ್ಡ್ವೇರ್ ಕರ್ಕೊಂಡು ಹೋದ್ರು. ಸರ್ ನಿಮ್ಗೆ ಏನ್ ಬೇಕು ತಗೊಳ್ಳಿ, ವಿತ್ ದ ಸೇಮ್ ಕೋಟೆಡ್ ಕಾಸ್ಟ್. ಬಿಕಾಸ್ ಅವರು ಸರ್ ಇದು ಅಡಿಷನಲ್ 60 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಈ ತರ ತುಂಬಾ ಬೇಕು ಕೇಳ್ಬೋದಿತ್ತು. ಅವ್ರು ಕೇಳಲಿಲ್ಲ. ಅದಾದ್ಮೇಲೆ ನನಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ, ಇಂಥ ಪರ್ಸನ್ಗೆ ನಾವು ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು ಅಂತೇಳಿ ಟ್ರಸ್ಟ್ ಮೀ ಪ್ರವೀಣ್ ಅವ್ರಿಗೆ ಕರೆದ್ಬಿಟ್ಟು ಅಡಿಷನಲ್ ಎಕ್ಸ್ಟ್ರಾ ಅಮೌಂಟ್ ಕೊಡೋಕೆ ಹೋದೆ. ಅವರು ಇಲ್ಲ ಸರ್ ಬೇಡ, ನಾನು ಒಪ್ಕೊಂಡಿದ್ದೀನಿ, ನನಗೆ ಬೇಕಾಗಿರೋದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್. ನನಗೇನು ಆಕ್ಚುಲಿ ಸಿಕ್ಕಿದೆಯೋ, ನನಗೆ ಬೇಕಾಗಿದ್ದು ಸಿಕ್ಕಿದೆ ಸಾಕು. ನನಗೆ ಅತಿ ಆಸೆ ಪಡಬೇಕು ಅನ್ನೋದೇನಿಲ್ಲ. ನನಗೇನು 4 ಜನ ಹೊಟ್ಟೆ ತುಂಬ ಊಟ ಮಾಡಬೇಕು. ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು, ಹ್ಯಾಪಿ ಆಯ್ತು ಸರ್ ರಿಯಲಿ. ಅಂದ್ರೆ ನನಗೆ ನೀವು ಹೇಳಿರಲ್ಲ ಹಂಬಲ್ ಪರ್ಸನ್ ಅಂತ ಹೇಳಿ, ಡಬಲ್ ಹಂಬಲ್ ಪರ್ಸನ್ ಮನುಷ್ಯ. ಥ್ಯಾಂಕ್ ಯು ಸರ್. So many things we're getting to know on this video. ಇವ್ರಿಗೂ ಗೊತ್ತಿರಲಿಲ್ಲ, ಇವತ್ತು ನೋಡಿ ನನಗೂ ಗೊತ್ತಾಗ್ತಾ ಇದೆ, ನಿಮ್ಗೂ ಗೊತ್ತಾಗ್ತಾ ಇದೆ. Basically building a relationship is very important. ಯಾಕಂದ್ರೆ ಮನೆ is not like just a home, but it's a relationship you're building with people whom you're getting it done. ಅದು ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೀವು ರೈಟ್ ಪೀಪಲ್ನ
ಚೂಸ್ ಮಾಡಿದ್ರೆ ನಿಮ್ಮ ಮನೆ ಇನ್ನೂ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಆ ಎನರ್ಜಿನೂ ಬೇರೆ ಥರ ಸಿಗುತ್ತೆ ಆ ಮನೆಗೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಐ ಥಿಂಕ್ we'll come back later and we'll have some other conversations soon. So thank you so much to watch this video. Please like and share and subscribe to Namaste Nel Mangla, because ಇನ್ನೂ ಒಳ್ಳೆ ವಿಡಿಯೋಸ್ ನಾನು ನಿಮಗೆ ತೋರಿಸ್ತೀನಿ. ಧನ್ಯವಾದ.